ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ಕ್ಷಣದ ಸುದ್ದಿಗಳು. ಯಾದಗಿರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಪೃಥ್ವಿ ಶಂಕರ್ ಅವರನ್ನ ವರ್ಗಾವಣೆ ಮಾಡದಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣದ ವತಿಯಿಂದ ಸುರಪುರ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳುಗಾರಿಕೆ, ಮಟಕ ಜೂಜದಂತಹ ಅನೇಕ ಅಕ್ರಮ ಚಟುವಟಿಕೆಗಳಿಗೆ ಎಸ್ಪಿ ಪೃಥ್ವಿ ಶಂಕರ್ ಅವರು ಬಂದ ಮೇಲೆ ಕಡಿವಾಣ ಹಾಕಿದ್ದಾರೆ. ಅಲ್ಲದೆ ಜಿಲ್ಲೆಗೆ ಅವರು ಆಗಮಿಸಿ 7 ತಿಂಗಳಾಗಿದೆ. ಆಗಲೇ ವರ್ಗಾವಣೆಗೆ ಮುಂದಾಗಿರುವುದರಿಂದ ಬಡವರಿಗೆ, ಶೋಷಿತರಿಗೆ, ಸಂಘಟನೆಗಾರರಿಗೆ ಬಹಳಷ್ಟು ನೋವು ಉಂಟಾಗಿದೆ. ಪೊಲೀಸ್ ಅಧೀಕ್ಷಕ ಪೃಥ್ವಿ ಶಂಕರ್ ಅವರನ್ನ ವರ್ಗಾವಣೆ ಮಾಡಿದರೂ ಜಿಲ್ಲೆಯ ಅಭಿವೃದ್ಧಿಗೆ ವಂಚನೆ ಮಾಡಿದಂತಾಗಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಎಸ್ಪಿ ಅವರನ್ನ ವರ್ಗಾವಣೆ ಮಾಡಬಾರದು. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲಾ ಸಂಘಟನೆ ಸೇರಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ನಂತರ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಬರೆದ ಮನವಿ ಪತ್ರವನ್ನ ಡಿವೈಎಸ್ಪಿ ಅವರ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾನಪ್ಪ ಕಟ್ಟಿಮನಿ, ಮಾನು ಗುರಿಕಾರ, ಮಾನಪ್ಪ ಬಿಜಾಪುರ, ರಾಮಣ್ಣ, ಬಸವರಾಜ ರವಿಚಂದ್ರ ಬೊಮ್ಮನಹಳ್ಳಿ, ರಾಮಣ್ಣ ಶೆಳಗಿ, ಹನುಮಂತ, ಮಲ್ಲಿಕಾರ್ಜುನ ಹಾಗೂ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ಆಟದ ಮೂಲಕ ಹಣಕಾಸಿನ ವ್ಯವಹಾರ ಮಾಡುತ್ತಿದ್ದಾರೆ. ಮುತಾಲಿಕ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಹೌದು, ಪಹಲ್ಗಾಮ್ ಗಾಯ, ನೋವು ಇನ್ನೂ ಮಾಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಟದ ಮೂಲದ ನಡೆಯುವ ಹಣಕಾಸಿನ ವ್ಯವಹಾರ ಮುಖ್ಯವೋ ಅಥವಾ ಜನರ ಸುರಕ್ಷತೆ ಮುಖ್ಯವೋ ಎಂಬುದನ್ನು ಸರ್ಕಾರ ಉತ್ತರ ನೀಡಬೇಕು. ಕೇಂದ್ರ ಸರ್ಕಾರ ತಮ್ಮ ಸ್ವಾರ್ಥಕ್ಕೆ ಇನ್ನೆಷ್ಟು ಹಿಂದೂಗಳ ನೆತ್ತರಬೇಕು ಎಂದು ಶ್ರೀರಾಮ ಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹರಿಹಾಯ್ದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಕೂಡಲೇ ಸರ್ಕಾರ ಈ 2 ದೇಶದ ಜೊತೆಗೆ ಆಟವನ್ನ ನಿಷೇಧ ಮಾಡಬೇಕು ಎಂದು ಹೇಳಿದರು. ಸಾಮಾಜಿಕ ಹೋರಾಟಗಾರ ಜಾವೇದ್ ಖಾನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾನ್ವಿ ಪಟ್ಟಣದ ಫ್ಲೈಯಿಂಗ್ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಇದು ಜಾವೇದ್ ಖಾನ್ ರವರ ಅಭಿಮಾನಿಗಳಿಂದ ನಡೆದ ಕಾರ್ಯಕ್ರಮ ಆಗಿದೆ. ಅನ್ಯಾಯ ಖಂಡಿಸುವ ವ್ಯಕ್ತಿ ಯಾರೆಂದ್ರೆ ಜಾವೇದ್ ಖಾನ್ ಅಂತ ಅಲ್ಲಿನ ಅಭಿಮಾನಿಗಳು ಹೇಳ್ತಾರೆ. ಇನ್ನು ನಾನು ಮಾಡುವ ಕೆಲಸದಿಂದ ಕೆಲವರಿಗೆ ಗುರಿ ಇರಬಹುದು, ಬಡವರಿಗೆ ನ್ಯಾಯ ಕೊಡಿಸುವೆ. ಆದ್ರೆ ಜಾವೇದ್ ಖಾನ್ ಮಾನ್ವಿ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರು ಮಟ್ಟದಲ್ಲಿ ಹೋರಾಟ ಮಾಡುವ ಹಂತಕ್ಕೆ ಬೆಳೆದಿದ್ದಾರೆ. ಅಂದ್ರೆ ಆತನ ಮನಸ್ಸಲ್ಲಿರುವ ಹೋರಾಟದ ಕಿಚ್ಚು ಕಾರಣ ಎಂದು ಸಾಮಾಜಿಕ ಮುಖಂಡ ಸಾಜಿದ್ ಖಾದ್ರಿ ತಿಳಿಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಫ್ಲೈಯಿಂಗ್ ಸ್ಟಾರ್ ಫಂಕ್ಷನ್ ಹಾಲ್ನಲ್ಲಿ ಜಾವೇದ್ ಖಾನ್ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜಾವೇದ್ ಖಾನ್ ರಾಜ್ಯ ಮಟ್ಟದ ದಲಿತ ಸೇನೆ ಸಂಘಟನೆಯಲ್ಲಿ ಮಿಂಚಿದ್ದಾರೆ. ಅಂದರೆ ನಮಗೆ ಖುಷಿ ತಂದಿದೆ. ಜಾವೇದ್ ಖಾನ್ ಇನ್ನು ಬೆಳೆಯಲಿ, ಆತನೊಂದಿಗೆ ನಾವಿರುತ್ತೇವೆ ಎಂದರು. ಇನ್ನು ಜಾವೇದ್ ಖಾನ್ ಮಾತುಗಾರಿಕೆ ಹಾಗೂ ಆತನ ಹೋರಾಟದ ಕಿಚ್ಚು ನೋಡಿದ್ರೆ ಮೆಚ್ಚುವಂತದ್ದು. ಮಾನ್ವಿಯಲ್ಲಿ ಬೆಳೆದ ಯುವಕ ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ತಿದ್ದಾರೆಂದ್ರೆ ಜಾವೇದ್ ಖಾನ್ ನಮ್ಮ ಹುಡುಗ, ಆತನೊಂದಿಗೆ ನಾವಿರುತ್ತೇವೆ. ಪುರಸಭೆ ಮಾಜಿ ಅಧ್ಯಕ್ಷ ನಜರುದ್ದೀನ್ ಖಾದ್ರಿ ತಿಳಿಸಿದ್ರು. ಮಾನ್ವಿ ಪಟ್ಟಣದ ಜನಸಂಖ್ಯೆವಾರು ಬೆಳೆದರೂ ಸಹ ಜನರಿಗೆ ಪುರಸಭೆಯಿಂದ ನೀರು ತಲುಪುತ್ತಿಲ್ಲವೆಂದರೆ ಶಾಸಕ ಹಂಪಯ್ಯ ನಾಯಕ, ಸಚಿವ ಬೋಸರಾಜು ಏನು ಮಾಡ್ತಿದ್ದಾರೆ? ಜನರು ಇವರ ಬಗ್ಗೆ ಆಲೋಚನೆ ಮಾಡಬೇಕೇ ಹೊರತು ಅವರಲ್ಲ. ಮಾಜಿ ಶಾಸಕ ಈ ರೀತಿಯಾಗಿ ಕಿಡಿಯನ್ನ ಕಾರಿದ್ದಾರೆ. ಗಂಗಾಧರ ನಾಯ್ಕ ಅವರು ಹೇಳ್ತಿರುವಂತಹ ಮಾತು ಅಕ್ಷರಶಃ ಸತ್ಯವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಬ್ಬನ್ಕಲ್ ಗ್ರಾಮದಲ್ಲಿರುವ ಕುಡಿಯುವ ನೀರಿನ ಕೆರೆಗೆ ಭೇಟಿ ನೀಡಿ ಜನರಿಗೆ 24 ಗಂಟೆಯೂ ನೀರು ಕೊಡುತ್ತೇವೆ ಎಂದು ಹೇಳ್ತಾರೆ. ಆದ್ರೆ ಜನರಿಗೆ ನೀರು ಅದ್ಯಾವಾಗ ಬರುತ್ತದೆ ಎಂದು ತಿಳಿಯದ ಕಾರಣ ಜಯನಗರದ ನಿವಾಸಿಗಳಂತೂ ಮನೆ ತೊರೆದು ಮನೆ ಮಾರಾಟ ಮಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಸಚಿವ ಬೋಸರಾಜು ಅವರು ಅದೇನು ಅಭಿವೃದ್ಧಿ ಮಾಡಿದ್ದಾರೆಂದು ಜನರಿಗೆ ಕುಡಿಯುವ ನೀರು ಬರುತ್ತಿಲ್ಲದಿರುವುದು ಇವರ ಅಭಿವೃದ್ಧಿ ಎದ್ದು ಕಾಣುತ್ತಿದೆ. ಜನರೇ ನೀವೇ ನೋಡಿ, ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಸಚಿವ ಬೋಸರಾಜು ಅವರ ಆಡಳಿತ ಅಭಿವೃದ್ಧಿಯನ್ನ ಎಂದು ಆರೋಪಿಸಿದ್ರು. ಬಿಜೆಪಿ ಅವಧಿಯ ಅನುದಾನ ನೀಡಲು ಈಗ ಸಚಿವ ಶಿವರಾಜ್ ತಂಗಡಗಿ ಕಮಿಷನರ್ ಕೇಳ್ತಿದ್ದಾರೆ. ಗಾಣಿಗರ ಚಾರಿಟಬಲ್ ಟ್ರಸ್ಟ್ ಬಿಜೆಪಿ ಆಡಳಿತ ಅವಧಿಯಲ್ಲಿ 3.5 ಕೋಟಿ ಹಣ ನೀಡಲಾಗಿತ್ತು. ಆರಂಭದಲ್ಲಿ 2 ಕೋಟಿ ಹಣ ನೀಡಿ ನಿರ್ಮಿತಿ ಕೇಂದ್ರಕ್ಕೆ ಕೆಲಸ ವಹಿಸಲಾಗಿತ್ತು. ಉಳಿದ 1.5 ಕೋಟಿ ಹಣ ಬಿಡುಗಡೆಗೆ ಸ್ವಾಮೀಜಿ ಈ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆ ಕೂಡ ಆಗಿತ್ತು, ಆದ್ರೆ ಹಣ ನೀಡಲಿಲ್ಲ. ಸ್ವಾಮೀಜಿ ಕೋರ್ಟ್ ಮೊರೆ ಹೋದಾಗ ಕೋರ್ಟ್ ಉಳಿದ 1.5 ಕೋಟಿಯ ಹಣ ನೀಡಲು ಆದೇಶ ನೀಡಿತು. ಇಲ್ಲವಾದ್ರೆ 6.5% ಬಡ್ಡಿ ನೀಡಲು ಹೇಳಿದೆ. ಆದ್ರೆ ಈಗ
ಹಣ ನೀಡಲು ಸ್ವಾಮೀಜಿಗೆ ಕಮಿಷನ್ ಕೇಳ್ತಿದ್ದಾರೆ. ತಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಪೂರ್ಣಾನಂದ ಪುರಿ ಮಹಾಸ್ವಾಮೀಜಿಗಳು ನೇರ ಕಮಿಷನ್ ಕೇಳ್ತಾರೆ ಎಂದು ಆರೋಪಿಸಿದ್ದಾರೆ. ಸರ್ಕಾರದ ಮೇಲೆ ಸ್ವಾಮೀಜಿಗಳೇ ಆರೋಪ ಮಾಡ್ತಿದ್ದಾರೆ. ಮನುಷ್ಯತ್ವ ಕಳೆದುಕೊಂಡ ಸರ್ಕಾರದ ಸಚಿವ ಶಿವರಾಜ್ ತಂಡರಗಿ ಮೇಲೆ ನೇರ ಆರೋಪ ಮಾಡಿದ್ದಾರೆ. ಆದ್ದರಿಂದ ಈ ಕೂಡಲೇ ಶಿವರಾಜ್ ತಂಡರಗಿ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ರು. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.